ರಾತ್ರಿ 1 ಗಂಟೆ ಆಗಿತ್ತು ರೀ ಸರ್. ಮನ್ಕೊಂಡಿದ್ದೇವೆ ರೀ ನಾವು. ಒಮ್ಮೆ ಬಂದ್ರಿ ಎಷ್ಟು ಜನ ಪೊಲೀಸರು ಎಲ್ಲರೂ. 1 ಗಂಟೆ ಆಗಿತ್ತು. ಎಬ್ಬಿಸಿ ನಿನ್ನ ಮಗು ನೀನು ತಂದು ನಿನ್ನ ಮಡ್ಲಿಗೆ ಹಾಕ್ತೀನಿ ನಾನು ತಂದಿದ್ದೇವಲ್ಲ ಹಾಕಿದ್ದೇವೆ ನೋಡಂತ ಅಂದ್ರು ರೀ ಸರ್. ನಮಗೆ ಮಾತೇ ಬರಲಿಲ್ಲ ರೀ, ಅಷ್ಟು ಖುಷಿ ಆಯ್ತು ರೀ ಅವ್ರು ತಂದು ಕೊಡೋದಕ್ಕೆ. ಸಾಕು ರೀ ಸರ್, ನಮ್ಮ ಮಗು ನಮ್ಗೆ ವಾಪಸ್ ಕೊಟ್ಟಿದ್ದು ಭಾಳ ಖುಷಿ ಆಗಿದೆ ರೀ. ಥ್ಯಾಂಕ್ಸ್ ರೀ ಸರ್ ಅಂದೇವ್ರಿ. ಆಯ್ತು ರೀ. ಏನು ಹೇಳಿದ್ರು ಪೊಲೀಸರು? ಏನಿಲ್ಲ ರೀ, ಅವ್ರು ಅಂದು ನಾವು ನಿಮ್ಮ ಮಗು ತಂದು ವಾಪಸ್ ಕೊಡ್ತೀವಿ ಅಂತ ಅಂದೀವಲ್ಲ, ತಂದು ಕೊಟ್ಟಿವಿ ನೋಡ್ರಿ ಅಂತಂದ್ರು ರೀ ಸರ್. ಇನ್ನೂ ಭಾಳ ಖುಷಿ ಆಗೈತೆ ರೀ ಅದು. ಯಾರು ತೊಗೊಂಡು ಹೋಗಿರು, ಏನು ಮಾಡ್ರಿ ಅಂತ ಏನು ಹೇಳ್ಯಾರ? ಅದನ್ನ ನಮ್ಗೆ ಹೇಳಿದಿಲ್ಲ ರೀ ಸರ್ ಅವರು. ಈ ಮಗು ಹೆಂಗಿದೆ? ಹಾಂ ಹೇಳ್ರಿ. ಸ್ವಲ್ಪ ಆರಾಮಿಲ್ಲ ಅಂತ್ರಿ ಅವ್ರು. ಖುಷಿಗೆ ರೀ ಸ್ವಲ್ಪ ಕಾಮಣಿ ಆಗ್ಯದ ಅಂತೇಳಿ ಕಾಜು ಒಳಗೆ ಇಟ್ಟಾರಿ ಸರ. ಹಾಲೆಲ್ಲ ಅಲ್ಲೇ ಕುಡಿಸ್ತೀವಿ, ಅಲ್ಲೇ ತಂದು ಕೊಡ್ರಿ ಅಂದ್ರೆ ಕೊಟ್ಟಿಲ್ಲ ರೀ ನಮ್ಮ ಕೈಯಾಗಿ. ಈಗ ಒಯ್ದಾರೆ ಖುಷಿಗೆ. ಈಗ ಒಂದಿನ ಮಗು ನಿಮ್ಮ ಹತ್ರ ಇರಲಿಲ್ಲ, ಅವಾಗ ಹೆಂಗೆ ಅನಿಸ್ತಾಯಿತ್ತು? ಏನು ರೀ, ನನ್ನ ಬಲ್ಲಿ ಒಟ್ಟೆ ಇದ್ದಿದ್ದಿಲ್ಲ ರೀ. 2-3 ತಾಸೇ ನಮ್ಮಲ್ಲಿ ಇದ್ದೀನಿ ರೀ. ಒಂಥರ ಕಸಿ ಬಿಸಿ ಆಗೋದು ಇದು ಆಗೋದು ಆಗ್ತಿತ್ತು ರೀ ನನಗೆ. 2 ದಿನ ಆಯ್ತು ನನ್ನ ಬಲ್ಲಿ ಇದ್ದಿದ್ದಿಲ್ಲ ರೀ ಅದು. ನಿನ್ನೆ ರಾತ್ರಿ 1 ಗಂಟೆಗೆ ತಂದು ಕೊಟ್ಟಾರೆ ರೀ ನನಗೆ. ಸರ್ ಅದು 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ನಮ್ಮ ಮಗು ಕಳ್ತನ ಆಗಿತ್ತು ಸರ್. ಹಿಂಗೆ ಮೋಸ ಮಾಡಿ ತೊಗೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದೆವು, ಎಲ್ಲ ಕಡೆ ಸರ್ಚ್ ಮಾಡಿದೆವು, ಹುಡುಕಾಡಿದ್ದೆವು, ಎಲ್ಲ FIR ಆಯಿತು ಅದ್ರ ಬಗ್ಗೆ. ಆಮೇಲೆ ನಮ್ಮ ಪೊಲೀಸ್ದವರು ಎಲ್ಲ ಕಡೆ ಸರ್ಚ್ ಮಾಡಿ ಅದು ನಿನ್ನೆ ರಾತ್ರಿ 1 ಗಂಟೆಗೆ ತಂದು ಕೊಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು 1.5 ದಿನ ಹೋಗಿದೆ, ಅಷ್ಟೆಲ್ಲ ಸರ್ಚ್ ಮಾಡಿ ತಂದು ಕೊಟ್ಟಿದ್ದಾರೆ ಮೇಡಮ್. ಅವರು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಹಾಗೆ ಅವರು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ವೈರಲ್ ಆಗುವಷ್ಟು ನಮ್ಮ ಪ್ರಚಾರ ಮಾಡಿದ್ದಾರೆ. ಹಾಗೆ ಹಾಂ ಸರ್, ಅದು ರಾತ್ರಿ 1 ಗಂಟೆ ಪೊಲೀಸವ್ರು ಬಂದರು, ಮಗುನ ಕೊಟ್ಟರು. ಅದು ಎಲ್ಲ ಚೆನ್ನಾಗಿ ನೋಡ್ಕೊಂತಂದ್ರೆ ಅದು ಯಾರು ಇದ್ದಾರೆ ಅಂದರೆ 25,000 ರೂಪಾಯಿ ಮಾರಾಟ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ಅವರಿಗೆ ಹಿಡಿದಿದ್ದೀವಿ ಅಂತಂದರೆ, ಬಟ್ ಅದು ಈ ಮುಂದಿಂದ ಏನೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅಷ್ಟೇ ಹೇಳಿದೆ ನಮಗೆ. ಇವತ್ತು ಹೇಳ್ತೀನಿ ಅಂತಂದ್ರೆ ಗೊತ್ತಾಗ್ತದೆ. ಮಗು ಸಿಕ್ಕಿದ ಖುಷಿನ? ಏನು ಸರ್?